ನ್ಯೂಸ್ 18 ವರದಿಯ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್. ನೊಂದವರು ಸಮಸ್ಯೆ ಪೀಡಿತರಿಗೆ ನ್ಯೂಸ್ 18 ಆಶಾಕಿರಣ. ನ್ಯೂಸ್ 18 ವರದಿ ಬೆನ್ನಲ್ಲೇ ರೈತ ದಂಪತಿಗೆ ಗಿಫ್ಟ್. 3 ಸ್ಟೋರಿ, 3 ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಯ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ ಇದು. ನೊಂದವರು ಸಮಸ್ಯೆ ಪೀಡಿತರಿಗೆ ನ್ಯೂಸ್ 18 ಆಶಾಕಿರಣವಾಗಿ ನಿಂತುಕೊಂಡಿದೆ. ನಿರ್ಲಕ್ಷ್ಯಗೇಡಿ ಅಧಿಕಾರಿಗಳು ನಾಯಕರನ್ನ ಬಡಿದೆಬ್ಬಿಸ್ತಾ ಇವೆ. ನ್ಯೂಸ್ 18 ನಲ್ಲಿ ಪ್ರಸಾರ ಆಗ್ತಾ ಇರುವಂತಹ ವಿಸ್ತೃತ ವರದಿಗಳು ನೊಂದವರು ಸಮಸ್ಯೆ ಪೀಡಿತರಿಗೆ ಆಶಾಕಿರಣವಾಗಿ ಭಾಸವಾಗ್ತಾ ಇದೆ. ನ್ಯೂಸ್ 18 ಕನ್ನಡ ನಿರ್ಲಕ್ಷ್ಯಗೇಡಿ ಅಧಿಕಾರಿಗಳು ನಾಯಕರನ್ನ ನ್ಯೂಸ್ 18 ವರದಿಗಳು ಬಡಿದೆಬ್ಬಿಸ್ತಾ ಇವೆ. ಎಡೆ ಹೊಡೆಯಲು ಎತ್ತುಗಳಿಲ್ಲದೆ ಬಡ ರೈತ ದಂಪತಿ ಪರದಾಡ್ತಾ ಇದ್ರು. ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ತಾವೇ ನೊಗಕ್ಕೆ ಹೆಗಲು ಕೊಟ್ಟಿದ್ರು ದಂಪತಿ. ಎತ್ತುಗಳಂತೆ ನೊಗವನ್ನ ಎಳೆದು ಹೊಲವನ್ನ ಉಳುಮೆ ಮಾಡ್ತಾ ಇತ್ತು. ರೈತ ದಂಪತಿಯ ಪರದಾಟದ ಬಗ್ಗೆ ನ್ಯೂಸ್ 18 ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿ ಈಗ ಈ ವರದಿ ಬಳಿಕ 1.5 ಲಕ್ಷ ಮೌಲ್ಯದ ಎತ್ತುಗಳನ್ನು ಕೊಡಿಸಿದ್ದಾರೆ ಸಚಿವ ಸಂತೋಷ್ ಲಾಡ್. 1.5 ಲಕ್ಷ ಮೌಲ್ಯದ ಎತ್ತುಗಳನ್ನು ಕೊಡಿಸಿದ್ದಾರೆ ಅವೃದ್ಧ ದಂಪತಿಗೆ. ನ್ಯೂಸ್ 18 ವರದಿಯಿಂದಾಗಿ ರೈತ ದಂಪತಿ ಮನೆಗೆ ಬಂದಿದ್ದಾವೆ ಎತ್ತುಗಳು, ಜೋಡೆತ್ತು. ಕಲಘಟಗಿಯ ತುಮರಿಕೊಪ್ಪ ರೈತ ದಂಪತಿ ಮೊಗದಲ್ಲೀಗ ನಗು ಸಹಜವಾಗಿ. ಬಹಳಷ್ಟು ಕಷ್ಟ ಅನುಭವಿಸ್ತಾ ಇದ್ರು. ಈ ಒಂದು ಸಂಕಷ್ಟದ ಬಗ್ಗೆ, ಆ ವೃದ್ಧ ದಂಪತಿಯ ಸಮಸ್ಯೆ ಬಗ್ಗೆ ನ್ಯೂಸ್ 18 ನಲ್ಲಿ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಲಾಗಿತ್ತು. ಈ ವರದಿಯನ್ನು ಗಮನಿಸಿದಂತಹ ಸಚಿವ ಸಂತೋಷ್ ಲಾಡ್, ಕಾರ್ಮಿಕ ಸಚಿವರು, ಅವರು ಆ ವೃದ್ಧ ದಂಪತಿಗೆ 1.5 ಲಕ್ಷ ಮೌಲ್ಯದ ಎತ್ತುಗಳನ್ನು ಕೊಡಿಸಿದ್ದಾರೆ. ಸಹಜವಾಗಿ ಆ ರೈತ ದಂಪತಿಯ ಮೊಗದಲ್ಲೀಗ ನಗು ಮೂಡಿತು. ಬಡವರ, ಬಳಲಿದವರ, ಕೈಲಾಗದವರ ಆಶಾಕಿರಣವಾಗಿದೆ ನ್ಯೂಸ್ 18ನ ವಿಸ್ತೃತ ವರದಿ. ಎಡೆ ಹೊಡೆಯೋದಕ್ಕೆ ತಾವೇ ಮುಂದಾಗಿದ್ರು. ನಗುವನ್ನ ಹೆಗಲ ಮೇಲೆ ಹೊತ್ಕೊಂಡು ಎಡಿತಾ ಇತ್ತು. ನೋಡಿದಂಥವರಿಗೆ ಅಯ್ಯೋ ಅನಿಸ್ತಾ ಇತ್ತು. ಆ ಎಲ್ಲ ದೃಶ್ಯಗಳು ನೋಡಿ, ಆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಎಡಭಾಗದಲ್ಲಿ ಗಮನಿಸಬಹುದು. ಪಾಪ ವೃದ್ಧ ಎಳಿತಾ ಇದ್ದಾರೆ. ಅವರ ಹೆಂಡತಿ, ಆ ವೃದ್ಧೆ ಎಡೆ ಹೊಡಿತಾ ಇರುವಂತಹ ದೃಶ್ಯ ಇದು. ಒಂಟಿ ಕುಂಟೆ ಹಾಕೊಂಡು ಈ ಬಗ್ಗೆ ವಿಸ್ತೃತವಾಗಿ ವರದಿ ಬಿತ್ತರಿಸಲಾಗಿತ್ತು. ಇದನ್ನ ಗಮನಿಸಿದಂತಹ ಸಚಿವ ಸಂತೋಷ್ ಲಾಡ್ ಅವರಿಗೆ ಎತ್ತುಗಳನ್ನು ಕೊಡಿಸಿದ್ದಾರೆ. ಈಗ ಇನ್ನು ಮತ್ತೊಂದು ಇಂಪ್ಯಾಕ್ಟ್ ಸ್ಟೋರಿ. ಬಸವೇಶ್ವರ ಏತ ನೀರಾವರಿ ಯೋಜನೆ ಕೊನೆಗೂ ಪೂರ್ಣ ಆಗಿದೆ. ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಯೋಜನೆ ಇದು. ಕೃಷ್ಣಾ ನದಿಯ ಮಹತ್ವದ ಯೋಜನೆ ಕೊನೆಗೂ ಈಗ ಪೂರ್ಣಗೊಂಡಿದೆ. ರೈತರ ಸಮಸ್ಯೆಗೆ ಧ್ವನಿಯಾಗಿದ್ದ ನ್ಯೂಸ್ 18ನ ವರದಿ ವಿಸ್ತೃತವಾಗಿ ವರದಿಯನ್ನು ಬಿತ್ತರಿಸಲಾಗಿತ್ತು. ಈ ಸಮಸ್ಯೆ ಮೇಲೂ ಕೂಡ ಬೆಳಕನ್ನ ಚೆಲ್ಲಿತ್ತು ನ್ಯೂಸ್ 18. 2013ರಲ್ಲಿ ಶುರುವಾಗಿದ್ದಂತಹ 1400 ಕೋಟಿ ಮೊತ್ತದ ಯೋಜನೆ, ಬೃಹತ್ ಯೋಜನೆ. ನೆನೆಗುದಿಗೆ ಬಿದ್ದಿದ್ದಂತಹ ಯೋಜನೆ ಬಗ್ಗೆ ನ್ಯೂಸ್ 18 ನಲ್ಲಿ ವಿಸ್ತೃತವಾಗಿ ವರದಿ ಬಿತ್ತರಿಸಲಾಗಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ವರದಿ ಮೂಲಕ ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿತ್ತು. ನ್ಯೂಸ್ 18 ನಿದ್ರೆಯಲ್ಲಿದ್ದಂತಹ ಅಧಿಕಾರಿಗಳನ್ನು ಎಚ್ಚರಿಸಿತ್ತು. ನ್ಯೂಸ್ 18ಗೆ ಕೊಟ್ಟಂತಹ ಭರವಸೆಯಂತೆ ಈಗ ಆ ಕಾಲ ಮಿತಿಯಲ್ಲಿನೇ ಕೆಲಸವನ್ನ ಪೂರ್ಣಗೊಳಿಸಲಾಗಿದೆ. ನೀರು ಬಂದದ್ದು ಕಂಡು ಬೆಳಗಾವಿಯ ಕಾಗವಾಡ ರೈತರು ಖುಷಿಯಾಗಿದ್ದಾರೆ. ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಕಾಗವಾಡ ಕ್ಷೇತ್ರದ ಜನ ಸಹಜವಾಗಿ ರೈತರಿಗೆ ಬೇಕಾಗಿರುವಂತಹ ಬೇಸಿಕ್ ನೀರು ಬೇಕು, ಬೆಳೆ ಬೆಳೆಯುವುದಕ್ಕೆ, ದನಕರುಗಳಿಗೆ. ಈ ಸಮಸ್ಯೆಯನ್ನ ಈ ಭಾಗದ ರೈತರು ಎದುರಿಸ್ತಾ ಇದ್ರು. ಕಾಗವಾಡ ಕ್ಷೇತ್ರದ ಎಲ್ಲ ರೈತರು, ಆ ಭಾಗದಲ್ಲಿ ಬರುವಂತಹ 100 ಹಳ್ಳಿಗಳು ಈ ಸಮಸ್ಯೆ ಬಗ್ಗೆ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕವಾಗಿ ಬೆಳಕನ್ನ ಚೆಲ್ಲಿತ್ತು. ನಿದ್ರೆಯಲ್ಲಿದ್ದಂಥ ಅಧಿಕಾರಿಗಳನ್ನ ಬಡಿದೆಬ್ಬಿಸಿತ್ತು. 2013ರಲ್ಲಿ 1400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಆರಂಭ ಆಗಿತ್ತು. ಆದ್ರೆ ಆಮೆಗತಿಯಲ್ಲಿ ಸಾಗ್ತಾ ಇತ್ತು, ಪೂರ್ಣಗೊಳಿಸಿರಲಿಲ್ಲ. ಯಾವಾಗ ನ್ಯೂಸ್ 18 ನಲ್ಲಿ ವಿಸ್ತೃತವಾಗಿ ವರದಿ ಬಿತ್ತರಿಸಲಾಯಿತು, ನಿದ್ರೆಯಲ್ಲಿದ್ದಂಥ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಆ ಒಂದು ಯೋಜನೆಯನ್ನ ಪೂರ್ಣಗೊಳಿಸಿದ್ದಾರೆ. ರೈತರ ಖುಷಿ ನೋಡ್ತಾ ಇದ್ದೀವಿ. ನೀರಲ್ಲಿ ನಿಂತ್ಕೊಂಡು ತಮ್ಮ ಖುಷಿಯನ್ನ, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್, ಬಹಳಷ್ಟು ನೀರೇ ಇಲ್ಲ ಅಂದ್ರೆ ಬಹಳಷ್ಟು ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ರೈತರು. ಸೊ ಕಾಗವಾಡ ಕ್ಷೇತ್ರದ ರೈತರು ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಆ ಸಮಸ್ಯೆ ಈಗ ಇತ್ಯರ್ಥ ಆಗಿದೆ. ಹೋರಾಟಕ್ಕೆ ಧ್ವನಿಯಾಗಿ ನ್ಯೂಸ್ 18 ತಂಡ ಸಂಬರಗಿ ಗ್ರಾಮಕ್ಕೆ ಆಗಮಿಸಿ ಅವತ್ತಿನ ದಿವಸ ಒಂದು ಅರ್ಧ ಗಂಟೆಯ ಸುದ್ದಿಯನ್ನು ಪ್ರಸಾರ ಮಾಡಿ
ಇಲಾಖೆಯವರ ಗಮನ ಸೆಳೆಯುವಲ್ಲಿ, ಸರ್ಕಾರದ ಗಮನ ಸೆಳೆಯುವಲ್ಲಿ ನಮ್ಮ ನ್ಯೂಸ್ 18 ತಂಡ ಯಶಸ್ವಿಯಾಗಿತ್ತು. ಅದೇ ರೀತಿ ನಮ್ಮ ಹೋರಾಟ ಕೂಡ ನ್ಯೂಸ್ 18 ತಂಡದಿಂದ ಯಶಸ್ವಿಯಾಗಿತ್ತು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ನ್ಯೂಸ್ 18 ಮಾಧ್ಯಮದ ಮುಖಾಂತರ ಏನ್ ಸುದ್ದಿ ಪ್ರಸಾರ ಆಯ್ತು, ಪ್ರಸಾರ ಆದ ಬೆನ್ನಲ್ಲಿ 26ಕ್ಕೆ ಟ್ರಯಲ್ ರನ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಇವಾಗ ಜೂನ್ 19ಕ್ಕೆ ಪ್ರಾಯೋಗಿಕವಾಗಿ ನಮ್ಮ ಬಸವೇಶ್ವರ ಏತ ನೀರಾವರಿಗೆ ನೀರನ್ನ ಇಲಾಖೆಯವರು ಹರಿಸ್ಯಾರ. ಆದ್ರಿಂದ ಇದು ನ್ಯೂಸ್ 18 ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೀದರ್ ತಹಶೀಲ್ದಾರ್ ಡಿಜಿಟಲ್ ಸಹಿ ನಕಲು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಗೋಲ್ಮಾಲೆ ನಡೀತಾ ಇತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಮೂವರ ವಿರುದ್ಧ FIR ದಾಖಲಾಗಿದೆ. SDA ಅಂಬರೀಶ್, ಸೃಜನ್ ಮತ್ತು MD ಇಸ್ಮಾಯಿಲ್ ವಿರುದ್ಧ FIR ದಾಖಲು ಮಾಡಲಾಗಿದೆ. ಈ ಅಕ್ರಮದ ಬಗ್ಗೆ, ದೌರ್ಜನ್ಯದ ಬಗ್ಗೆ ವಿಸ್ತೃತವಾಗಿ ವರದಿ ಬಿತ್ತರವಾಗಿತ್ತು. ಪಹಣಿ ತಿದ್ದುಪಡಿಗಾಗಿ ತಹಶೀಲ್ದಾರ್ ಸಹಿ ನಕಲು ಮಾಡಲಾಗಿತ್ತು. ತಹಶೀಲ್ದಾರ್ ಅವರ ಸಹಿಯನ್ನೇ ಫೋರ್ಜರಿ ಮಾಡಿತ್ತು. ಈ ಬಗ್ಗೆ ವಿಸ್ತೃತವಾಗಿ ವರದಿ ಬಿತ್ತರಾಗಿತ್ತು ನ್ಯೂಸ್ 18 ಕನ್ನಡದ. ವರದಿ ಬೆನ್ನಲ್ಲೇ ಈಗ FIR ದಾಖಲಾಗಿದೆ. ಮಾರ್ಕೆಟ್ ಪೊಲೀಸರು ಠಾಣೆಯಲ್ಲಿ FIR ದಾಖಲು ಮಾಡಿಕೊಂಡಿದ್ದಾರೆ. 13 ದಿನ ಕಳೆದ್ರೂ ಕೂಡ FIR ದಾಖಲಾಗಿರಲಿಲ್ಲ. ಈ ಒಂದು ಅಕ್ರಮ ನಡೆದು ಅದು ಬೆಳಕಿಗೆ ಬಂದ ನಂತರದಲ್ಲೂ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ ಅಧಿಕಾರಿಗಳು. ಈಗ FIR ದಾಖಲಾಗಿದೆ.